ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವ ಪ್ರೀತಿಯ ಜನರೇ, ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹೀಗೆ ಮಾತಾಡುತ್ತದೆ. ಆತನು ಪರಿಶುದ್ಧನು. ಹಲ್ಲೆಲೂಯಾ. ದೇವರು ತನ್ನ ಮಗನನ್ನು ಪ್ರೀತಿ ಮಾಡಿ ಎಲ್ಲವನ್ನು ಆತನ ಕೈಯಲ್ಲಿಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುವರಾದರೆ, ಅಲ್ಲಿ ಒಂದು ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ತನ್ನ ಮಗನಿಗೆ ಮೂಕದೆವು ಹಿಡಿದಿರುತ್ತದೆ. ಆ ದೆವು ಅವನಿಂದ ಬಿಡಿಸುವುದಕ್ಕಾಗಿ ಯಾರಿಂದ ಆಗದೇ ಇರುತ್ತದೆ. ಹಲ್ಲೆಲೂಯಾ. ಅಲ್ಲಿ ಯೇಸು ಕ್ರಿಸ್ತನು ಬರುತ್ತಾನೆ. ಯೇಸು ಕ್ರಿಸ್ತನು ಬಂದಿದಾಗ ಆ ಮೂಕ ದೆವು ಹಿಡಿದಿರುವ ಆತನ ತಂದೆ ಏನು ಮಾಡ್ತಾನೆ? ಗುರುವೇ, ನಾವು ನಿನ್ನ ಶಿಷ್ಯರಲ್ಲಿ ಎಲ್ಲರನ್ನು ಕೇಳಿಕೊಂಡೇವೆ, ಆದರೆ ಅವರಿಂದ ಬಿಡಿಸೋದಕ್ಕೆ ಆಗದೆ ಹೋಯಿತು. ನಿನ್ನಿಂದ ಆಗದೆ ಇದ್ದರೆ ಆ ಮಗನನ್ನು ಬಿಡಿಸು ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ. ಆದರೆ ಪರಿಶುದ್ಧವಾದ ದೇವರು ಹೇಳುತ್ತಾನೆ, ನಂಬುವವನಿಗೆ ಎಲ್ಲವೂ ಆಗುವುದು. ಹಲ್ಲೆಲೂಯಾ. ನಂಬುವನಿಗೆ ಎಲ್ಲವೂ ಆಗೋದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ನೋಡಿ ಆ ಹುಡುಗನ ಒಳಗಿರುವ ದೆವ್ವು ಬಹಳವಾಗಿ ಆರ್ಭಟಿಸುತ್ತಾ ಇತ್ತು, ಚೀರುತ್ತಾ ಇತ್ತು, ಕೂಗುತ್ತಾ ಇತ್ತು, ಹೊಳಾಡುತ್ತಾ ಇತ್ತು ನೆಲದ ಮೇಲೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮದಲ್ಲಿ ಅದನ್ನು ಏನು ಮಾಡ್ತಾ ಇತ್ತು? ಭಯಪಟ್ಟು ಹೊಳಾಡುತ್ತಾ ಇತ್ತು ನೆಲದ ಮೇಲೆ. ಹಲ್ಲೆಲೂಯಾ. ಕ್ರಿಸ್ತನ ನಾಮವನ್ನು ಎಲ್ಲಿ ಎತ್ತುತ್ತೋ ಅಲ್ಲಿ ಸೈತಾನ ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ನಿನ್ನ ಮಗನನ್ನು ಒಂದು ವೇಳೆ ಮೂಕನಾಗಿದ್ದರೆ ದೇವರು ನಿನಗಾಗಿ ಮಾತಾಡುತ್ತಿರುವುದು. ಒಂದು ವೇಳೆ ನಿಮ್ಮ ಯಜಮಾನರು ಮುಖವಾಗಿದ್ದರೆ ದೇವರು ನಿಮಗಾಗಿ ಮಾತಾಡುತ್ತಿರುವುದು. ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಮಿಸ್ಸಸ್ ಮೂಕವಾಗಿದ್ರಾಗಲಿ, ನಿಮ್ಮ ಮಕ್ಕಳ ಮೂಕವಾಗಿದ್ರಾಗಲಿ, ಇದು ಮೂಕರಿಗಾಗಿ ಇವತ್ತು ಪ್ರಾರ್ಥನೆ ಮಾಡುವಾಗ ದೇವರು ಕೊಟ್ಟಿರುವ ವಾಗ್ದಾನ. ಹಲ್ಲೆಲೂಯಾ. ದೇವರು ತಿಳಿಸಿರುವುದು ಮೂಕರಿಗಾಗಿ ಮಾತಾಡೆಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಮೂಕನಾಗಿದ್ದರೆ ಭಯಪಡಬೇಡಿರಿ. ಆ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ದೇವರೇ ಆ ಮಗನನ್ನು ಬಿಡಿಸಿದಾಗ ಅವನ ಒಳಗಿಂದ ದೆವ್ವು ಬಿಟ್ಟು ಹೋಗಿದ ಮೇಲೆ, ಆ ದುಷ್ಟ ಆತ್ಮ ಬಿಟ್ಟು ಹೋಗಿದ ಮೇಲೆ ಆ ಮಗನು ಮಾತಾಡಿದನು, ಪರಿಶುದ್ಧಾತ್ಮನೇ ಎಂದು ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮಕ್ಕಳ ಮೇಲೆ ಯಾರು ಮೂಕನಾಗಿದ್ದರೋ ಅವರ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ನೀವು ಆಶೀರ್ವಾದ ಮಾಡುವುದಾದರೆ ಅವರಿಗೆ ಹಿಂತಿರುಗಿ ಮಾತಾಡೋದಕ್ಕಾಗಿ ಆಗುತ್ತದೆ. ಹಲ್ಲೆಲೂಯಾ. ಇವನು ಮೂಕನಿದನೆಂದೇಳಿ ಅವನಿಗೆ ಗುಣಪಡಬೇಡ್ರಿ, ಅವನಿಗೆ ಗುಣಗೊಟ್ಟಬೇಡಿರಿ, ಅವನಿಗಾಗಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿರಿ. ಯಾವ ರೀತಿ ಆ ತಂದೆ ಮಗನಿಗಾಗಿ ದೇವರಲ್ಲಿ ಬೇಡಿಕೊಂಡಿದನೋ ನೀವು ಸಹ ನಿಮ್ಮ ಸಹೋದರಿಗೋಸ್ಕರ ಬೇಡಿಕೊಳ್ಳಿರಿ. ಹಲ್ಲೆಲೂಯಾ. ಕರ್ತನಾದ ಯೇಸುವೆ, ಈ ಮೂಕ ದೆವ್ವು ಇವನಿಂದ ಬಿಟ್ಟು ಹೋಗಲಿ. ಹಲ್ಲೆಲೂಯಾ. ಅದೊಂದು ದುಷ್ಟ ಆತ್ಮವಾಗಿದೆ. ಹಲ್ಲೆಲೂಯಾ. ಅದೊಂದು ಏನಾಗಿದೆ ಗೊತ್ತಾ? ದುಷ್ಟ ಆತ್ಮವಾಗಿದೆ. ಆ ದುಷ್ಟ ಆತ್ಮ ಬಿಟ್ಟು ಹೋಗಿದ್ರೆ ಅವರು ಖಂಡಿತವಾಗಿ ಮಾತಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಮಾತಾಡಬೇಕಾದರೆ ನೀವು ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀವು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವನ ಬಾಯಿ ತೆರೆಯುತ್ತದೆ. ಯೇಸುವಿನ ನಾಮದಲ್ಲಿ ಬಾಯಿ ತೆರೆಯುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬಾಯಿ ತೆರೆಯುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಜ್ಞೆ ಮಾಡುತ್ತೇನೆ, ನಾನು ಅಭಿಷೇಕ ಮಾಡುತ್ತೇನೆ, ಆತನ ಎಣ್ಣೆ ಪ್ರಾರ್ಥನೆ ಮಾಡಿ ಹಚ್ಚುತ್ತೇನೆ. ಈ ಮಗನ ನಾಲ್ಗೆಯನ್ನು ಓಪನ್ ಆಗಲಿ, ಇವನು ಮಾತನಾಡಲಿ ಎಂದು ಪ್ರಾರ್ಥನೆ ಮಾಡಿರಿ. ಆಗ ಯೇಸು ಕ್ರಿಸ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಉತ್ತರ ಕೊಡುತ್ತಾನೆ. ನೀವು ಭಯಪಡಬೇಡಿರಿ.
ನೀವು ಭಯಪಡಬೇಡಿರಿ, ನನ್ನ ಮನೆಯಲ್ಲಿ ಇವರು ಮೂಕನಾಗಿದ್ದಾರೆ ಎಂದು ಭಯಪಡಬೇಡಿರಿ. ಅದು ಬಂದಿರುವುದು ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡಿಸೋದಕ್ಕಾಗಿ. ಅದನ್ನು ಉಪಯೋಗ ಮಾಡಿಕೊಳ್ಳಿರಿ. ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿರಿ. ವಾಕ್ಯವನ್ನು ಇಟ್ಟು ಆತನ ತಲೆ ಮೇಲೆ ಕೈ ಇಟ್ಟು ಅಭಿಷೇಕ ಮಾಡಿರಿ. ಆತನಿಗೆ ಮಾತು ಬರುತ್ತಾವೆ. ಆ ಮಾತು ಬಂದಿದ ಮೇಲೆ ಆತನೇ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲುತ್ತಾನೆ. ಹಲ್ಲೆಲೂಯಾ. ಅನೇಕರ ಮುಂದೆ ಆತನ ಸಾಕ್ಷಿ ಹೇಳುವ ವ್ಯಕ್ತಿಯಾಗುತ್ತಾನೆ. ಹಲ್ಲೆಲೂಯಾ. ಅವನು ಯೇಸು ಕ್ರಿಸ್ತನ ಮಗನು. ಅವನಿಗೆ ಹಿಡಿದಿಟ್ಟುಕೊಂಡಿರೋದು ಒಂದು ದುಷ್ಟ ಆತ್ಮ. ಹಲ್ಲೆಲೂಯಾ. ಅಯ್ಯೋ, ಇವರಿಗೆ ಹುಟ್ಟಿದಿಂದಲೇ ಮಾತು ಬರೋದಿಲ್ಲ ಅಂತೇಳಿ ನೀವು ಹೇಳಬಹುದು. ಆದರೆ ದೇವರು ಸೃಷ್ಟಿ ಮಾಡಿರೋದು ಎಲ್ಲ ಒಳ್ಳೆಯದನ್ನೇ ಸೃಷ್ಟಿ ಮಾಡಿರೋದು. ಇದು ಒಂದು ಕಡಿಮೆ ಆಗಿದೆ ಅಂದರೆ ನೀವು ತೀರ್ಮಾನ ಮಾಡಬೇಕು, ಇದು ಯೇಸುವಿನ ನಾಮ ಮಹಿಮೆಕ್ಕಾಗಿ ಇದು ಕಡಿಮೆ ಆಗಿದೆ ಎಂದು ತೀರ್ಮಾನ ಮಾಡಬೇಕು. ನೀವು ನಂಬಬೇಕು. ಯೇಸುವಿನ ನಾಮದಲ್ಲಿ ನಂಬಿ ಆತನ ತಲೆ ಮೇಲೆ ಕೈ ಇಕ್ಕಿ ಪ್ರಾರ್ಥನೆ ಮಾಡಬೇಕು. ಅವಳ ತಲೆ ಮೇಲೆ ಕೈ ಇಕ್ಕಿ ಪ್ರಾರ್ಥನೆ ಮಾಡಬೇಕು. ಆ ಮಗು ಹುಟ್ಟಿದನಿಂದಲೇ ಪ್ರಾರ್ಥನೆ ಮಾಡಬೇಕು. ಇದು ಮಗು ಮೂಕವಾಗಿರುವುದು ಇದು ಯೇಸುವಿನ ನಾಮ ಮಹಿಮೆಕ್ಕಾಗಿ ಎಂದು ಹೇಳಬೇಕು. ಯಾಕಂದರೆ ಆ ಮೂಕನು ಒಂದು ವೇಳೆ ಹುಟ್ಟಿದಿಂದಲೇ ಅವನು ಮೂಕನಾಗಿದ್ದರು, ಅವನಿಗೆ ಮಾತು ಬಂದು ಅವನ ಬಾಯಿಂದ ಅವನು ಸಾಕ್ಷಿ ಹೇಳುವಾಗ ದೇವರ ನಾಮ ಮಹಿಮೆ ಪಡುತ್ತದೆ. ಅಲ್ಲಿ ಅನೇಕರನ್ನು ದೇವರನ್ನು ನಂಬುವವರಾಗಿರ್ತಾರೆ. ಹಲ್ಲೆಲೂಯಾ. ಸಮರಾದ ಸ್ತ್ರೀ, ಆಕೆಗೆ ನೋಡುವುದಾದರೆ ಆಕೆ ಒಂದು ಅವಿಚಾರಿ ಹೆಂಗಸಾಗಿದ್ದಳು. ಆಕೆ ಆಶೀರ್ವಾದ ಹೊಂದಿದ ಮೇಲೆ ಆಕೆಯನ್ನು ಇಟ್ಟು ದೇವರು ಆ ಊರಲ್ಲಿ ಅನೇಕರನ್ನು ಯೇಸು ಕ್ರಿಸ್ತನನ್ನು ನಂಬುವರಾದರು. ಹಲ್ಲೆಲೂಯಾ. ಒಂದು ಮೂಕ ಆಗಿರುವ ಮನುಷ್ಯನನ್ನು ಮಾತು ಬರುವುದಾದರೆ ಯೇಸು ಕ್ರಿಸ್ತನನ್ನು ಆ ಊರಲ್ಲಾಗಲಿ ಆ ಪಟ್ಟಣದಲ್ಲಿ ಅನೇಕರು ನಂಬುವವರಾಗಿರುತ್ತಾರೆ. ಪ್ರೈಸ್ ದ ಲಾರ್ಡ್. ನನ್ನ ಯೇಸುವಿನ ನಾಮ ಮಹಿಮೆ ಪಡುತ್ತದೆ. ನೀನು ಪ್ರಾರ್ಥನೆ ಮಾಡುವುದಾದರೆ, ನಿನಗೆ ಮಾತು ಬರ್ತಾವಂದರೆ ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಆ ಮೂಕನು ಒಂದು ವೇಳೆ ಮಾತಾಡಿದರೆ ಆ ಊರಲ್ಲಾಗಲಿ ಆ ಪಟ್ಟಣದಲ್ಲಾಗಲಿ ಆ ಹಳ್ಳಿ ಸುತ್ತಮುತ್ತಲಾಗಲಿ ಅನೇಕರು ಯೇಸುವನ್ನು ನಂಬುವವರಾಗಿರುತ್ತಾರೆ. ಹಲ್ಲೆಲೂಯಾ. ನೀನು ಅನೇಕರನ್ನು ಯೇಸು ಕ್ರಿಸ್ತನ ಕಡೆಗೆ ನಡೆಸಿದ ಹಾಗೆ ಆಗುತ್ತದೆ. ಹಲ್ಲೆಲೂಯಾ. ಅವನನ್ನು ನೋಡಿ ಇನ್ನು ಯಾರಾದರೂ ಮೂಕರಿದ್ರೆ ಅವರು ಸಹ ನಂಬುತ್ತಾರೆ. ನೀನು ಅವ್ರಿಗೆ ಸಾಕ್ಷಿ ಹೇಳ್ಬೋದು, ಆ ಮೂಕನು ಅವ್ರಿಗೆ ಸಾಕ್ಷಿ ಹೇಳ್ಬೋದು. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯ ಮಾಡಿರಿ. ನೀವು ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ, ಮೂಕನನ್ನು ಆಶೀರ್ವಾದ ಮಾಡುತ್ತಾರೆ. ಅಲ್ಲಿರುವಂಥ ಅವರ ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬರು ದೇವರನ್ನು ನಂಬುವರಾಗಿರ್ತಾರೆ. ಹಲ್ಲೆಲೂಯಾ. ಕಳೆದೋಗಿರುವ ಒಂದು ಕುರಿಗಾಗಿ ದೇವರು ಹುಡುಕುವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಆತ್ಮವನ್ನು ದೇವರಲ್ಲಿ ನಡೆಸೋದಾದರೆ ಆವತ್ತು ಪರಲೋಕದಲ್ಲಿ ಹಬ್ಬವಾಗಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ನೀವು ಉದಯ ಕಾಲದಲ್ಲಿ ಹೇಳಿರಿ, ನೀವು ಅಯ್ಯೋ ಇವತ್ತು ನನ್ನ ಮನೆಯಲ್ಲಿ ಈತನ ಮೂಕನಾಗಿ ಉದಯ ಕಾಲದಲ್ಲಿ ಇದುವರೆಗೂ ಮಾಡದೇ ಇದ್ದರೆ ಇನ್ನು ಮೇಲೆ ಮಾಡಿ ನೋಡಿರಿ. ಆತನಿಗೆ ಮಾತು ಬರ್ತವೆ, ಆ ಸ್ತ್ರೀಗೆ ಮಾತು ಬರ್ತವೆ, ಆ ಪುರುಷನಿಗೆ ಮಾತು ಬರ್ತವೆ. ಸ್ತ್ರೀ ಇರಲಿ, ಪುರುಷನಿರಲಿ, ಮಕ್ಕಳಿರಲಿ, ದೊಡ್ಡವರಿರಲಿ, ಪ್ರತಿಯೊಬ್ಬರಿಗೆ ಮಾತಾಡುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಅವರು ಸಾಕ್ಷಿಯಾಗಿ ನಿಲ್ಲುತ್ತಾರೆ. ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಹಾಗೆ ಮಾಡುತ್ತೆಂದು ನಾನು ನಂಬುತ್ತೇನೆ. ಯೇಸುವಿನ ನಾಮಕ್ಕೆ ಮಹಿಮೆ ಬರುವಂಥ ಕಾರ್ಯಗಳನ್ನು ಮಾಡುತ್ತೆಂದು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್.